ನಾಳೆ ದೇಶಾದ್ಯಂತ ನೀಟ್ ಮರುಪರೀಕ್ಷೆ ನಡೀತಾ ಇರುವಂಥದ್ದು. ಇದಕ್ಕಾಗಿ ಈಗ ಬೆಳಗಾವಿಯಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಕೂಡ ಈಗ ನಾಳಿನ ನೀಟ್ ಮರುಪರೀಕ್ಷೆಗೆ ಬಹುತೇಕ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ನಾನೀಗ ಏನು ಪರೀಕ್ಷಾ ಕೇಂದ್ರ ಇದೆ ಆ ಪರೀಕ್ಷಾ ಕೇಂದ್ರದಲ್ಲೇ ಇದ್ದೇನೆ. ಸದ್ಯ ಈಗ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗಿದ್ದಾವೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಇದು ಏನಿದೆ ಬೆಳಗಾವಿಯ ಆಂಜನೇಯ ನಗರದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಇದ್ದೇನೆ. ಸದ್ಯ ಈ ಒಂದು ಕಾಲೇಜ್ನಲ್ಲಿ ಒಂದು ಹಂತದಲ್ಲಿ ಒಟ್ಟು 20 ರೂಮ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. 480 ವಿದ್ಯಾರ್ಥಿಗಳು ಇಲ್ಲಿ ನಾಳೆ ನೀಟ್ ಪರೀಕ್ಷೆಯನ್ನು ಬರೀತಾ ಇರುವಂಥದ್ದು. ಸದ್ಯ ಈಗ ಪ್ರತಿಯೊಂದು ರೂಮ್ನಲ್ಲೂ ಕೂಡ ರೂಮ್ ನಂಬರ್ ಅದರ ಜೊತೆಗೆ ರೋಲ್ ನಂಬರ್ ಎರಡನ್ನೂ ಕೂಡ ಸೇರಿಸಿ ಬರೆದಿರುವಂಥದ್ದು. ಸೊ ಒಂದು ಕಡೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗಿರುವಂಥದ್ದು. ಮತ್ತೊಂದು ಕಡೆ ಈ ರೀತಿ ಕಾಲೇಜ್ನಲ್ಲಿ ಮೊದಲೇ ಅಳವಡಿಸಿದ್ದಂಥ CCTVಗಳನ್ನು ಹೊರತುಪಡಿಸಿ ಕೂಡ ಈಗ ನೀಟ್ ಪರೀಕ್ಷಾ ಏನು ಮಂಡಳಿ ಏನಿದೆ ಅವರೇ ಖುದ್ದು ಇಲ್ಲಿ CCTVಗಳನ್ನು ಅಳವಡಿಕೆ ಮಾಡ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅಂದರೆ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಈ ಒಂದು ಪರೀಕ್ಷೆ ನಡೀತಾ ಇದ್ರೂ ಅದನ್ನು ನೇರವಾಗಿ ವೀಕ್ಷಣೆ ಮಾಡೋಕ್ಕೆ ನೀಟ್ನವರೇ CCTVಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಕಾಲೇಜು ಒಳಭಾಗದಲ್ಲಿ ಆಗಿರ್ಬೋದು ಮತ್ತು ಹೊರಭಾಗದಲ್ಲೂ ಕೂಡ ಈಗಾಗಲೇ ಈ ಒಂದು CCTVಗಳ ಅಳವಡಿಕೆಯನ್ನು ಮಾಡಿರುವಂಥದ್ದು. ಬೆಳಗಾವಿ ನಗರದಲ್ಲಿ ಸದ್ಯಕ್ಕೆ 7628 ನಗರದಲ್ಲಿ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರಿತಾ ಇರುವಂಥದ್ದು. ಒಟ್ಟು 28 ಕೇಂದ್ರಗಳನ್ನು ಈಗಾಗಲೇ ಗುರುತು ಮಾಡಿರುವಂಥದ್ದು ಮತ್ತು ಆ 28 ಕೇಂದ್ರಗಳಲ್ಲೂ ಕೂಡ ಈಗ ಸಿದ್ಧತೆಗಳು ಆಗಿರುವಂಥದ್ದು. ಮತ್ತೊಂದು ಕಡೆ ಯಾವುದೇ ರೀತಿಯಾದಂಥ ನಕಲು ಆಗಬಾರ್ದು ಅನ್ನುವಂಥದ್ದನ್ನು ತಡೆಯೋದಕ್ಕೆ ಜಾಮರ್ಗಳ ಅಳವಡಿಕೆ ಮಾಡಿರುವಂಥದ್ದು. ಪರೀಕ್ಷಾ ಕೇಂದ್ರದಲ್ಲಿ ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ಈ ರೀತಿ ಜಾಮರ್ಗಳ ಅಳವಡಿಕೆ ಆಗಿರುವಂಥದ್ದು. ಸೊ ಇದು ಕೂಡ ಗಮನಿಸಬೇಕಾಗಿರುವಂಥದ್ದು. ಯಾಕಂದರೆ ಸಹಜವಾಗಿ ಬ್ಲೂಟೂತ್ ಸೇರಿದಂತೆ ಬಹಳಷ್ಟು ಸಾಧನಗಳನ್ನು ಬಳಸಿಕೊಂಡು ಪರೀಕ್ಷೆ ನಕಲು ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗ ಒಂದು ಕಡೆ ಜಾಮರ್ ಕೂಡ ಅಳವಡಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ಒಂದು ಬೆಂಚ್ಗೆ ಒಬ್ಬರು ಸ್ಟೂಡೆಂಟ್ ಮಾತ್ರ ಈಗ ಕುಳಿತುಕೊಳ್ಳೋಕೆ ಈಗಾಗಲೇ ಇಲ್ಲಿ ನೋಡ್ಬೋದಾಗಿದೆ. ಅವರ ರೋಲ್ ನಂಬರ್ ಕೂಡ ಇರುವಂಥದ್ದು. ಅಂದರೆ ಹಾಲ್ ಟಿಕೆಟ್ನಲ್ಲಿ ಯಾವ ನಂಬರನ್ನು ಕೊಟ್ಟಿರ್ತಾರೆ ಸೊ ಆ ನಂಬರ್ ಇಲ್ಲಿ ಇರುತ್ತೆ. ಸೊ ಆ ನಂಬರನ್ನು ಕೂಡ ಈಗಾಗಲೇ ಎಲ್ಲ ಬೆಂಚ್ಗಳ ಮೇಲೂ ಕೂಡ ಅಳವಡಿಕೆ ಮಾಡಿರುವಂಥದ್ದು. ಸೊ ನಾನು ಆಗಲೇ ಹೇಳಿದಾಗೆ ಒಂದು ಕಡೆ ಒಂದು ಬೆಂಚ್ಗೆ ಒಂದು ಸ್ಟೂಡೆಂಟ್ ಮಾತ್ರ, ಅದರ ಜೊತೆಗೆ ನೀಟ್ನಿಂದ ಏನು CCTVಗಳ ಅಳವಡಿಕೆ ಆಗಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ. ಸೊ ಅದು ಪ್ರತಿಯೊಂದು ಕೊಠಡಿಯಲ್ಲೂ ಈ ರೀತಿ ನೇರವಾಗಿ ಏನು ಯಾವ ರೀತಿಯಾಗಿ ಪರೀಕ್ಷೆಗಳು ನಡೀತಾ ಇದ್ದೇವೆ ಅನ್ನುವಂಥದ್ದಕ್ಕೆ ವೀಕ್ಷಣೆ ಮಾಡೋಕ್ಕೆ ನೀಟ್ನವರೇ CCTVಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಕೂಡ ನೀವೀಗ ನೋಡ್ಬೋದಾಗಿದೆ. ಮತ್ತು ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ಇಬ್ಬರು ಮೇಲ್ವೀಕ್ಷಕರು ಪರೀಕ್ಷಾ ಮೇಲ್ವೀಕ್ಷಕರು ಇರ್ತಾರೆ. ಸೊ ಅವರು ಈ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡೋದ್ರ ಜೊತೆಗೆ ಯಾವುದೇ ನಕಲಾಗದ ಈ ರೀತಿಯಲ್ಲಿ ತಡೆಯುವಂಥದ್ದು. ಅದರ ಜೊತೆಗೆ ಈಗಾಗಲೇ ಬೋರ್ಡ್ ಮೇಲೆ ಕೂಡ ನೀಟ್ ಎಕ್ಸಾಮಿನೇಷನ್ 2026 ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಬರೆದಿರುವಂಥದ್ದು ಮತ್ತು ರೋಲ್ ನಂಬರನ್ನು ಎಲ್ಲಿಂದ ಎಲ್ಲಿವರೆಗೆ ಇದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಈಗಾಗಲೇ ಬರೆದಿರುವಂಥದ್ದು. ಸೊ ಒಟ್ಟಿನಲ್ಲಿ ಸದ್ಯ ಈಗ ಬೆಳಗಾವಿಯಲ್ಲೂ ಕೂಡ ನೀಟ್ ಎಕ್ಸಾಮ್ ಮರುಪರೀಕ್ಷೆ ನಡೀತಾ ಇದೆ. ಸೊ ಮರುಪರೀಕ್ಷೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇರುವಂಥದ್ದು ಒಂದು ಕಡೆ ಆದರೆ ಪೊಲೀಸ್ ಇಲಾಖೆ CISF ಸೇರಿದಂತೆ ಸೊ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಪರೀಕ್ಷೆ ಬರೆಯೋಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ತಯಾರಿಗಳು ಕೂಡ ಆಗಿರುವಂಥದ್ದು. ಅದ್ರ ಜೊತೆಗೆ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಅಲ್ಲಿ ನೀಟ್ನಿಂದ CCTVಗಳ ಅಳವಡಿಕೆ ಅದರ ಜೊತೆಗೆ ಜಾಮರ್ ಅಳವಡಿಕೆ ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.